25 ಐತೆ. ಕರೆಕ್ಟ್ ಆಗಿ ಬಡ್ಡಿ ಬಂದ್ಬಿಡ್ಬೇಕು. 24. ಹಾ, ಕೊಡ ದುಡ್ಡು ಕೊಡಕ್ಕೆ ಹೊಟ್ಟೆ ಉರ್ತದ ನಿಮ್ಗೆ. ಕೊಡಿಲೆ ಚೈನ್ ಕೊಡು. 3,000 ಕೊಟ್ಬಿಟ್ಟು ಚೈನ್ ಬಿಡ್ಸ್ಕೊಂಡೋಗು. ಅಣ್ಣ ಏನ ಅಣ್ಣ? ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ನಾನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಕಾಳಮಕ್ಕ ಇನ್ನೂ ಬಂದಿಲ್ಲ. ಕಾಳಮಕ್ಕ ಬಂದ್ರೆ ಅಷ್ಟೇ ನಿನ್ ಗತಿ. ಬಿಡ್ತಾರಕ್ಕ. ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನೇ ನಂಬ್ಕೊಂಡಿದಾರಕ್ಕ. ಅಕ್ಕ ಸ್ವಲ್ಪ ದಿನ ಟೈಮ್ ಕೊಡಕ್ಕ. ತಂದ್ಕೊಡ್ತೀವಕ್ಕ. ಈಗಲೇ ತಂದ್ಕೊಡೋದು ಹೊಡಿತಾವ್ರ ಕಣಕ್ಕ. ನನ್ನ ಹಾರ್ಟ್ ಪೇಷಂಟ್ ಅಕ್ಕ. ಹೊಡಿಬೇಡ ಅಂತ ಹೇಳಕ್ಕ ನಾನು ನೋಡಿ. ನನ್ ಮಕ್ಕಳ ದುಡ್ಡು ಈಸ್ಕೊಳ್ಳುವಾಗ ಒಂಥರ ನಾಟಕ ಹಾಕ್ತೀರಾ, ಈಗ ಇನ್ನೊಂಥರ ನಾಟಕ ಹಾಕ್ತೀರಾ? ಈ ನನ್ ಮಕ್ಕಳನ್ನ ಕಟ್ಟಾಕು. ಅನ್ನ ನೀರು ಕೊಡ್ಬೇಡಿ. ಇವ್ರ ಮನೆಯವ್ರಿಗೆಲ್ಲ ಸುದ್ದಿ ಮುಟ್ಸಿ ದುಡ್ಡು ತಂದ್ಕೊಟ್ಟು ಇವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗಿ. ಸಾಯಂಕಾಲದವರೆಗೂ ನೋಡಿ, ಆಮೇಲೆ ಕಾರ್ಡ್ ಪುಡಿ ಖಾಟಾಕಿ. ಏ ಮಾಮ ಅಕ್ಕ, ಎಲ್ಲ ನನ್ ಮಗಳು ಮಾಯ. ಅಕ್ಕ ಒಂದು ಇಂಪಾರ್ಟೆಂಟ್ ವಸೂಲಿದೆ. ನಾನೇ ಮಾಡ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ. ಗಣಪತಿ ಗಮ್ಮವಾಮಯಂ ಕವಿಂ ಕವಿತಾಮಪವಸ್ತ್ರವಸ್ತಮಂ ಜೇತರಾಜಂ ಬ್ರಹ್ಮಣಾಮನಸಾನುಸ್ತನ್ಮಂಡೋದವಸ್ತೀಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ನಮಸ್ಕಾರ. ಅದು ಅರ್ಜೆಂಟ್ ಆಗಿ ತಂಗಿ ಮದುವೆ ಫಿಕ್ಸ್ ಆಗ್ಬಿಡ್ತು. ಅದಕ್ಕೆ ಬಂದು ನಿಮ್ಮನ್ನ ಕರೆಯೋದಕ್ಕಾಗ್ಲಿಲ್ಲ. ಮದುವೆಗೆ ನೀವು ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ. ಪುನೀತ ನೀವು ಮುಂದುವರಿಸಿ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ಏಯ್ ಲೋಫರ್, ನನ್ನ ಮಗಳು 1 ವರ್ಷದಿಂದ ಬಡ್ಡಿ ದುಡ್ಡು ಕಟ್ಟೆ ಕದ್ದೋಡಾಗ್ತಿದ್ಯಾ? ಮೊದ್ಲು ನನ್ ದುಡ್ಡು ಸೆಟ್ಲ್ ಮಾಡು, ಆಮೇಲೆ ಬೇಕಾದ್ರೆ ಮದುವೆ ಮಾಡೋವಂತೆ. ಅಕ್ಕ ದಯವಿಟ್ಟು ಮದುವೆ ನಿಲ್ಸೋ ಕಾರಣ ಆಗ್ಬೇಡಿ ಪ್ಲೀಸ್ ಅಕ್ಕ. ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯೇನೆ ಇಡಿಯಟ್. ವಕ್ರವಾಗಿ ಒಳ್ಳೆ ಕಾರ್ಟೂನ್ ಥರ ಇದೆಯಾ? ಒಂದು ಕಾಲು ಬೇರೆ ಔಟ್ ಕಾಡು. ಇದೊಂದು ಕೇಳು. ನೀನೆಲ್ಲಿ ಚಿನ್ನದ ಸ್ಪೂನ್ನ ಬಾಯ್ಲಿಟ್ಕೊಂಡು ಬೆಳೆದಿರೋ ನಾನೆಲ್ಲಿ ನೋಡಲಿ ನೋಡಲಿ. ಇನ್ಸ್ಪೆಕ್ಟರ್ ಸರಿಯಾಗಿ ನೋಡೆ, ಕಣ್ಣು ಬಿಟ್ಟು ನೋಡೆ. ಸೌಂದರ್ಯ ಅಂದ್ರೆ ಮಾಯ, ಮಾಯ ಅಂದ್ರೆ ಸೌಂದರ್ಯ. ನೋಡೆ ನೋಡಲೆ. ತಿರುಪೆ, ಈ ಅಡ್ಡಕಸಿಯ ಮದ್ವೆಗೆ ನಾನು ಅಕ್ಷತೆ ಹಾಕೋಕ್ ಬಂದಿದ್ದೀನಿ ಇಟ್ಕೊಂಡಿದ್ಯಾ? ಅಲ್ಲ, ಈ ಮದುವೆ, ಫಸ್ಟ್ ನೈಟ್, ಹನಿಮೂನು, ಈ ಶೋಕಿಗಳೆಲ್ಲ ನಿಮಗೆ ಲೋಕ ಬೇಕಾ ಬೇಕಾ ಅಂತ? ದಯವಿಟ್ಟು 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 ಹೋಗ್ಬೇಡಿ ಸರ್.
ನೀವು ಹೋಗ್ಬಿಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಬದುಕೋದಕ್ಕಾಗೋದಿಲ್ಲ ಸರ್. ನನ್ನ ಜೀವನದಲ್ಲಿ ನಾನು ಇನ್ನೊಂದ್ ತಂಗಿ ಮದುವೆ ಬಗ್ಗೆ ನಾವ್ ಯೋಚನೆ ಮಾಡಕ್ಕಾಗಲ್ಲ. ಪ್ಲೀಸ್ ಹೋಗ್ಬೇಡಿ ಸರ್. ಮುಹೂರ್ತದಕ್ಕೆ ಸಾಲಗಾರರು ಬಂದು ತಾಳಿ ಕಿತ್ಕೋತಾರೆ ಅಂದ್ರೆ ಇದಕ್ಕಿಂತ ಇನ್ನೊಂದು ಅಪ್ಶಕ್ನ ಬೇಕಾ? ನೋಡು, ಈ ಮದ್ವೆ ಆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡು. ನನ್ ತಂಗಿ ಬಾಳ ಹಾಳು ಮಾಡ್ಬೇಡಿ ಸರ್. ಹೋಗ್ಬೇಡಿ ಸರ್. ನೀವು ಬೇಡ್ಕೊಳ್ತೀನಮ್ಮ. ಮಾಡ್ತೀನಿ ಅವನಿಗೆ. ಇನ್ನು 1 ವಾರ ಟೈಮ್. ಲೆಕ್ಕ ಚುಪ್ತ ಆಗ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ತೆಗ್ದಿದ್ದೀನಿ. ಆಮೇಲೆ ಬಂದು ಈಗ ತೆಗೆದು ಬಿಡ್ತೀನಿ. ನಾಗಲಕ್ಷ್ಮಿ, ಬಾಗಿಲು ತೆಗಿಯಮ್ಮ. ಅಮ್ಮ ನಾಗಲಕ್ಷ್ಮಿ, ಬಾಗಿಲು ತೆಗಿಯಮ್ಮ. ನಾಗಲಕ್ಷ್ಮಿ, ನಾಗಲಕ್ಷ್ಮಿ, ಅಯ್ಯೋ ನಾಗಲಕ್ಷ್ಮಿ ಬನ್ನಿ ಸರ್, ಇದೇ ಅವ್ರ ಮನೆ. ಬನ್ನಿ ಸರ್. ಮನೆ ಹಾಳಿ ಎಲ್ಲಿದ್ದೀಯ? ಬಾರೆ, ಈಗ ಬಾರೆ. ಏನ್ ಸರ್ ಇದು? ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲ್ಯೂಟ್ ಹೊಡಿತಾ ಇದ್ದೀರಾ? ಅಲ್ಲಯ್ಯ, ರಾಕ್ಷಸಿ ಅಂತ ಹೇಳಿ ಈ ದೇವತನ ತೋರ್ಸೋದು? ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ತಾ ಇರೋ ಇವ್ರನ್ನ ಯಾವ ಕೈಯಿಂದ ಅರೆಸ್ಟ್ ಮಾಡಿ? ನೋಡಿದ್ರ ಮೇಡಮ್, ಇವನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನಲ್ಲ, ಇವನ್ಗೆ ಎಷ್ಟು ದುರಾಂಕಾರ ಇರಬೇಕು. ಚಂಡಾಲ್ ನನ್ನ ಮಗನೇ, ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಅದರೊಳಗಡೆ ಇಂಥ ಕಚಡ ಮನಸ್ಸು ಇಟ್ಕೊಂಡಿದ್ಯಲ್ಲ, ನೀನು ಮನುಷ್ಯನ ನಾಯಿ ನನ್ನ ಮಗನೇ. ನನ್ನ ಮೇಲೆ ಕೈ ಮಾಡ್ಕ. ಬೇಕಾರಿ ತಿರುಪೆ ಎತ್ಕೊಂಡು ತಿನ್ನೋ ನಿನಗೆ ನನ್ನನ್ನು ಎದುರು ಹಾಕೊಳ್ಳೋಷ್ಟು ಪೊಗರ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡಿಗ. ನಿನ್ ಪಾಪದ ಕೂಡ ತುಂಬಿದ ಕಣೆ. ತಗ, ಇದು ನನ್ ಶಾಪ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನ್ ಹಾಳಾಗೋಗು. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡುವವನು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರು ಹಾಕ್ತಂದ್ರೆ ನಿಮ್ಮಂತವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಸ್ತಾನೆ. ಬಡವರು ಹೊಟ್ಟೆ ಮೇಲೆ ಬಲ್ಲಿದ ಹೊಡೆದ್ರೆ ಆ ಬಲ್ಲಿನ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಭಗವಂತ ಬರ್ತಾನೆ. ಭಗವಂತ ಬಂದೇ ಬರ್ತಾನೆ. ಯಾಕಮ್ಮ ಸಪ್ಪಗಿದೀಯಾ? ನೀನ್ ನಗನಗ್ತಾ ಇದ್ರೆ ತಾನೆ ಬಂದವ್ರಿಗೆ ಒಪ್ಪಿಗೆ ಆಗುತ್ತೆ. ಅಮ್ಮ, ಪ್ರತಿ ಸಲನೂ ಹೀಗೆ ಸಿಂಗಾರ ಮಾಡ್ಕೊಂಡು ಬಂದು ಗಂಟೆಗಳ ಮುಂದೆ ಎಲ್ಲ ನಗ್ನಗ್ತಾ ನಿಂತೆ. ಆದ್ರೆ ಯಾರು ಒಪ್ಲಿಲ್ಲ. ಅವ್ರಿಗೆ ಬೇಕಾಗಿರೋದು ನನ್ನ ನಗು ಅಲ್ಲಮ್ಮ, ದುಡ್ಡು. ಏನು ಏನು? ನನ್ನ ಹೆಸರು ಶಂಕರ್, ಆಟೋ ಶಂಕರ್ ಅಂತ, ಹುಡುಗಿ ತಮ್ಮ. ಬಹಳ ಸಂತೋಷ. ಏನಪ್ಪ ಇದು? ಅದೇ ಇದು ದಕ್ಷಿಣೆ. ಎಲ್ಲ ಸರಿ, ಬರೀ 3 ಲಕ್ಷನ? ಛೇ, ಇದು ಬರೀ ಅಡ್ವಾನ್ಸ್. ಎಂಗೇಜ್ಮೆಂಟ್ 3 ಲಕ್ಷ, ಮದುವೆಗೆ ಮುಂಚೆ 4 ಲಕ್ಷ, ಟೋಟಲ್ 10 lakhs ಫೈನಲ್ ಸೆಟ್ಲ್ಮೆಂಟ್. ಓಕೆ? ಈ ಹುಡುಗಿ ನೋಡ್ಬೇಕಾ? ಫೋಟೋದಲ್ಲಿ ನೋಡಿದೀವಲ್ಲ. ಹಾಗಾದ್ರೆ ಎಲ್ಲ ಓಕೆ. ಹಾಕಿ 3 ಲಕ್ಷ.
ನಾವ್ಯಾಕೆ ಹಾಕ್ಬೇಕು? ಗಾಬರಿ ಪಡ್ಬೇಡಿ, ಎಲ್ಲ ಒಂದೇ ರೀತಿ ಹಾಕಿ ಅಂತ ಹೇಳ್ತಾ ಇಲ್ಲ. ಈಗ ಒಂದು ಅಮೌಂಟ್, ಎಂಗೇಜ್ಮೆಂಟ್ ಒಂದು ಅಮೌಂಟ್, ಮದುವೆಗೆ ಇನ್ನೊಂದು ಅಮೌಂಟ್, ಇನ್ಸ್ಟಾಲ್ಮೆಂಟ್ ಕೊಟ್ರೆ ಓಕೆ. ಏನಪ್ಪ ತಮಾಷೆ ಮಾಡ್ತಾ ಇದ್ಯಾ? ಇದುವರೆಗೂ ಸಮಾಜದಲ್ಲಿ ಚಾಲ್ತಿಲಿರೋದು ವರದಕ್ಷಿಣೆ, ವಧುದಕ್ಷಿಣೆ ಅಲ್ಲ. ಛೀ, ಸಮಾಜ ಬಿಡಿ ಸರ್, ಮುಟ್ಟಾಳ್ ಸಮಾಜ. ನೀವೇನ್ ಸರ್ ದಡ್ರ ಹತ್ರ ಮಾತಾಡ್ತೀರಾ? ಒಂದ್ ಸಿಂಪಲ್ ಆಗಿ ಹೇಳ ನಿಮ್ಗೆ, ನಿಮ್ ಮನೆ ದೇವ್ರ ಕೋಣೆ, ಅದನ್ನ ಬೆಳಗೋ ದೀಪನ ದುಡ್ಡು ಕೊಟ್ಟು ತರ್ತೀರಾ, ಅದಕ್ಕೆ ಹಾಕೋ ಎಣ್ಣೆಗೂ ದುಡ್ಡು ಕೊಡ್ತೀರಾ, ಆ ಬತ್ತಿನೂ ಕೂಡ ದುಡ್ಡು ಕೊಟ್ಟು ತರ್ತೀರಾ, ಆ ಬೆಂಕಿ ಕಡ್ಡಿ ಕೂಡ ಫ್ರೀ ಕೊಡಲ್ಲ ಯಾರನು. ಅಂತದ್ರಲ್ಲಿ ನಿಮ್ ಮನೇನ, ನಿಮ್ ವಂಶನ ಬೆಳಗುವಂತ ನಂದಾ ದೀಪ, ದೊಡ್ಡ ದೀಪ, ಹೆಣ್ಮಗಳು ಬಿಟ್ಟಿ ಪುಕ್ಸಟ್ಟಿ ಕೇಳ್ತಿರಲ್ಲ ಸರ್, ಯಾವ ನ್ಯಾಯ ಸರ್ ಇದು? ಏನಯ್ಯ ಇದು? ಅರ್ಥ ಇಲ್ಲದೆ ಮಾತಾಡ್ತಾ ಇದೀಯಾ? ಚೆ ತಾವ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನೋಡಿ, ಈಗ ನಮ್ ಹುಡುಗಿನ ಕರ್ಕೊಂಡು ಹೋಗ್ತಿರಲ್ಲ ಸೊಸೆನ, ಏನ್ ಸಿಂಹಾಸದ ಮೇಲೆ ಕೂರ್ಸಿರ್ತೀರಾ? ಫಸ್ಟ್ ಕೆಲಸದೊಳಗೆ ಟಿಕೆಟ್ ಕೊಡ್ತೀರಾ, ಅಲ್ಲಿ ದುಡ್ಡು ಉಳಿತ್ ನಿಮ್ಗೆ. ಅಡಿಗೆ ಅವನಿಗೆ ಔಟ್ ಪಾಸ್ ಕೊಡ್ತೀರಾ, ಅಲ್ಲೂ ಕೂಡ ದುಡ್ಡು ಉಳಿತ್ ನಿಮ್ಗೆ. ಆಮೇಲೆ ಅವಳು ಮನೆ ಕೆಲಸ ಮಾಡ್ಬೇಕು, ಗಂಡ ನೋಡ್ಕೊಬೇಕು, ಮಕ್ಳನ್ನ ಇರ್ಬೇಕು, ನಿಮ್ ಸೇವೆ ಮಾಡ್ಬೇಕು, ಬಂದ ಅತಿಥಿಗಳು ಉಪಚಾರ, ಅದು ಇದು ಅದು ಒಂದ್ ತಿಂಗಳಿಗೆಲ್ಲ ಲೈಫ್ ಲಾಂಗ್. ಕೊಡ್ಬೋದು ಸರ್, ವರ್ತಿದೆ, ಕೊಡಿ ಸರ್. ನಾನೇನ್ ಜಾಸ್ತಿ ಕೇಳ್ತಿಲ್ಲ, ಕೊಡಿ ಸರ್. 10 ಲಕ್ಷ ಕೊಡ್ಬೋದು ಸರ್, ಕೊಡಿ ಸರ್. ಪಾಲಕ್ಷ, ಏನೋ ಇಂತ ತಲೆ ಕೆಟ್ಟ ಮನೆ ಕರ್ಕೊಂಡ್ ಬಂದಿದ್ಯಾ? ನಾವೊಬ್ರೆ ವರದಕ್ಷಿಣೆ ತಗೊಳ್ತಾರ ಮಾತಾಡ್ತಾನೆ? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬರೋರೆಲ್ರು ವರದಕ್ಷಿಣೆ ಕೇಳೋರೆ. ಇದೊಂದೇ ಮನೆ ವಧುದಕ್ಷಿಣೆ ಕೇಳೋ ಮನೆ. ಮಗನೇ, ನಮ್ಮ ಅಕ್ಕ ನೋಡಿದ್ಯಾವ ನೀನು? ನೋಡ ಹೇಗಿದ್ದಾಳೆ, ದೇವತೆ ಲಕ್ಷ್ಮಿ ಸರಸ್ವತಿ ಇದ್ದಂಗಿದ್ದಾಳೆ, ದೈವ ಗಣ ಹೇಳುದು. ಯಾವ ಆಂಗಲ್ ನೋಡಿದ್ರು ಮನುಷ್ಯರ್ತಾನೆ ಕಾಣಿಸಲ್ಲ, ಡೈನೋಸರಸ್ ಡ್ರಾಕುಲಾ ಗಾರ್ಜಿಲಾ ಫ್ಯಾಮಿಲಿ ಇದ್ದಂಗಿದ್ದಾವೆ. ಇಂಥವ್ರು ಕರ್ಕೊಂಡ್ ಬಂದಿದ್ಯಾ? ಬಿಟ್ಬಿಡಪ್ಪ, ಇದೇ ಲಾಸ್ಟ್. ಇನ್ನೊಂದ್ಸತಿ ಇಂಥ ದ್ರಾಬಗಳಲ್ಲಿ ಮನೆ ಕರ್ಕೊಂಡ್ ಬಂದ್ರೆ ಇಲ್ಲ ಶಂಕರ, ಏನೋ ಏನೋ ಇದು? ಇದುವರೆಗೂ 25 ಗಂಡುಗಳು ಬಂದು ಹೋದ್ರು. ಬಂದವ್ರ ಜೊತೆ ಎಲ್ಲ ಈ ರೀತಿ ತಕರಾರು ಮಾಡ್ಕೊಂಡು ಹೋದ್ರೆ ಮುಂದೆ ಹೇಗೋ? ನೀನ್ ಟೆನ್ಷನ್ ಮಾಡ್ಕೊಂಡ್ಬಿಡಪ್ಪ, ಹಂಚಿನ್ನು ಕುತ್ಕೋ. ಇವರೆಲ್ಲ ಅಕ್ಷರೊಳಗೆ ಬಂದಿರೋ ಗಂಡುಗಳಪ್ಪ. ಅಕ್ಕ ನಿಜ ಹೇಳು, ಫ್ರಾಂಕ್ ಆಗಿ ಹೇಳು, ಆ ಡೈಲಾಗ್ ನಿನಗೆ ಇಷ್ಟ ಆದ್ನಾ? ಇಲ್ಲ ನೋಡಿದ್ರ, ಅಕ್ಕನಿಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ನಾನ್ ಮಾಡಿದ್ರಲ್ಲಿ ಏನೋ ತಪ್ಪಿಲ್ಲ. ಆ ಪ್ರಾಣಿಗಳ ಜೊತೆ ಮೃಗಾಲಯದಲ್ಲಿ ಇರೋದಕ್ಕಿನ್ನ ಈ ಮನುಷ್ಯರ ಜೊತೆ ಈ ದೇವಾಲಯದಲ್ಲಿ ಆರಾಮಾಗಿರ್ತಾಳೆ. ನೀವು ಸುಮ್ಮನೆ ಇರಿ. ಆದ್ರೆ ಬೆಳೆದ ಹುಡುಗಿನ ಮನೇಲಿ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು? ಅಮ್ಮ, ನೀನ್ ಇದೇ ತರ ಓವರ್ ಆಕ್ಟಿಂಗ್ ಮಾಡಿ ಸೆಂಟಿಮೆಂಟಲಿ ಅಕ್ಕನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಈ ಮನೆ ಗಂಟೆಗಳು ಬರಲ್ಲ, ಬ್ಯಾನ್ ಮಾಡ್ಬಿಡ್ತೀವಿ ಅಷ್ಟೇ. ಸುಮ್ಮನಿರೋ, ಅವ್ರು ಮೊದ್ಲೇ ಟೆನ್ಷನ್ ಅಲ್ಲಿದ್ದಾರೆ, ನೀನ್ ಯಾಕೆ ಅವ್ರನ್ನ ರೇಗಿಸ್ತೀಯಾ? ಮನೇಲಿ ಬರ್ತಾಗತ್ತೆ. ಅಕ್ಕ, ನಾನು ಅದೇ ಅಕ್ಕ ಹೇಳ್ತಿರೋದು. ನಿನ್ ಹಣೆಲ್ ಏನ್ ಬರ್ದಿ ಅಂತ ನಂಗೆ ಚೆನ್ನಾಗಿ ಕಾಣಿಸ್ತಿದೆ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಓದಕ್ ಆಗ್ತಿಲ್ಲ ಅಷ್ಟೇ. ನೋಡು, ನಾನು ಓದ್ತೀನಿ ನಿನ್ ಹಣೆಲ್ ಏನ್ ಬರ್ದಿದೆ ಅಂತ. ಆಹಾ, ಆ ಬ್ರಹ್ಮ ಏನ್ ಬರ್ದಿ ಅಂತ ಗೊತ್ತಾ? ನಮ್ಮ ಅಕ್ಕ ತುಂಬಾ ಒಳ್ಳೆ ಹುಡುಗಿ, ಇವಳು ಫ್ಯೂಚರ್ ಎಕ್ಸ್ಟ್ರಾಂಡ್ರಿ ಆಗಿದೆ. ಆಹಾ, ಮಹಾರಾಜ ಅಂತ ಮುಂದಿನ ಮದುವೆ ಆಗ್ತಾರೆ ಅಂತ ಬರ್ದಿಯಾನೆ.